ಟಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ, ಇವತ್ತು ನಿಜವಾಗ್ಲೂ ಭಾರತ ಪ್ರಜಾಪ್ರಭುತ್ವ ಬದುಕಿದೆ ಅನ್ನೋದನ್ನ ಇವತ್ತು ತೋರಿಸ್ತಾರೆ. ಅದು ತೋರ್ಸಕ್ ಸಾಧ್ಯ ಆಗಿದ್ದು ಬಿಹಾರ ರಾಜ್ಯ. ಅದನ್ನು ತೋರಿಸಿದ್ದು ಬಿಹಾರದ ಜನತೆ. ಅದನ್ನು ತೋರಿಸೋ ನಾಯಕತ್ವನ ವಹಿಸಿದ್ದು ರಾಹುಲ್ ಗಾಂಧಿ ಮತ್ತು ಅವ್ರ ಜೊತೆ ಲಕ್ಷ್ಮಣನ್ ಅಂತ ನಿಂತಿದ್ದು ತೇಜಸ್ವಿ ಯಾದವ್. ರಾಮ ಲಕ್ಷ್ಮಣರಂತೆ ನಿಂತ್ಕೊಂಡು, ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದ್ರೆ ಜೋಡೆತ್ತುಗಳಂತೆ ನಿಂತು ಈ ಬಿಹಾರಲ್ಲಿ ಪ್ರಜಾಪ್ರಭುತ್ವನ ತೋರಿಸ್ತಾರೆ. ಆದರೆ ಕರ್ನಾಟಕದ ಜೋಡೆತ್ತುಗಳು ಇಬ್ರು ಜೋಡೆತ್ತು. ಕರ್ನಾಟಕದ ಜೋಡೆತ್ತುಗಳು ಬಿಜೆಪಿ ಜೊತೆ ಏನೋ 50-50 ಚಸ್ಕ ಮಸ್ಕ ಗೊತ್ತಿಲ್ಲ, ಒಂದ್ ಲೈನ್ ಅಷ್ಟೇ. ಚಸ್ಕ ಮಸ್ಕ ಏನು ಬೆಣ್ಣೆ ಹಚ್ಚುತ್ತಾ ಇದಾರೋ ಸುಣ್ಣ ಬಳಿತಾ ಇದಾರೋ ಗೊತ್ತಿಲ್ಲ. ಚಸ್ಕ ಮಸ್ಕ 50-50 ನೋಡೋಣ. ಸತ್ಯಕ್ಕೊಂದು ಹುಳ ಬಿಟ್ಟಿರ್ತೀನಿ ನಿಮ್ಗೆ, ನನಗ್ ಗೊತ್ತಿದೆ ಅದು ಏನಾಗುತ್ತೆ ಅಂತ, ಆದ್ರೆ ನಿಮ್ಗೊಂದು ಹುಳ ಇರ್ಲಿ. ಸೊ ಬಿಹಾರದಲ್ಲಿ ಈ ಜೋಡೆತ್ತುಗಳು ಪ್ರಜಾಪ್ರಭುತ್ವ ಉಳಿಸ್ತಾ ಇದ್ರೆ, ಇಲ್ಲಿ ಈ ಕರ್ನಾಟಕದ ಜೋಡೆತ್ತುಗಳು ಚಸ್ಕ ಮಸ್ಕ. ಸೊ ಇನ್ನು ಮತ್ತೆ ನಾವು ಇಲ್ಲಿ ಬರೋದಾದ್ರೆ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರ್ತಕ್ಕಂಥ ಈ ಮತದಾರರ ಪಟ್ಟಿ ಪರಿಷ್ಕರಣೆ ವಿರೋಧಿಸಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ, ಇಡೀ ರಾಷ್ಟ್ರವೇ ತಿರುಗಿ ನೋಡುವಂತಹ ಒಂದು ದೊಡ್ಡ ಪ್ರತಿಭಟನೆ ನಡೀತು. ನಾವು ಈಗ ನೇರ ಪ್ರಸಾರದಲ್ಲಿ ಈಗಾಗಲೇ ಆ ವಿಡಿಯೋಗಳನ್ನು ಕೂಡ ನಿಮ್ಗೆ ಹಾಕಿದೀವಿ, ನೀವು ನೋಡಿರ್ತೀರಾ. ಪೋಸ್ಟ್ಗಳನ್ನು ಹಾಕಿದೀವಿ. ಏನು ಪಾಟ್ನಾ, ಅರಾವಲ್, ಜಹನಾಬಾದ್, ದರ್ಬಾ ಸಾಕಷ್ಟು ಕಡೆ ಇದು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತು. ಮತ್ತು ಇದರ ಜೊತೆಗೆ ಇಡೀ ದೇಶಾದ್ಯಂತ ಇವತ್ತು ಭಾರತ್ ಬಂದ್ ಕೂಡ ಇತ್ತು. ಇದಕ್ಕೆ ಚಕ್ಕಾ ಜಾಮ್ ಅಂತ ಕರೆದ್ರು ಅವರು. ಹಾಗೆ ಈ ಭಾರತ್ ಬಂದ್ ನಡೆದಂತಹ ಸಂದರ್ಭದಲ್ಲಿ ಸುಮಾರು 25 ಕೋಟಿಗೂ ಅಧಿಕ ಬ್ಯಾಂಕ್ ನೌಕರರು, ಕೃಷಿ ಕಾರ್ಮಿಕರು, ರೈತ ಕಾರ್ಮಿಕರು, ಹೀಗೆ ಬಹುತೇಕ ಎಲ್ಲ ಶ್ರಮಿಕ ವರ್ಗ ಇವತ್ತು ಬೀದಿಲಿತ್ತು. ನಾನು ಇವತ್ತು ಮೈಸೂರಲ್ಲಿದ್ದೆ. ಆ ಮೈಸೂರಲ್ಲಿ CPM ಕಾರ್ಯಕರ್ತರು ಮತ್ತು ಎಲ್ಲ ಕೃಷಿ ಕಾರ್ಮಿಕರು, ಎಲ್ಲ ನಾಯಕರು ಇವತ್ತು ಮೈಸೂರಲ್ಲಿ ಪ್ರತಿಭಟನೆಯನ್ನ ಮಾಡಿ ಪ್ರತಿಭಟನಾ ಮೆರವಣಿಗೆನ ತೆಗೆದ್ರು. ಬಹುತೇಕ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿರ್ಲಿಲ್ಲ ಅನ್ನೋದು ಬಿಟ್ರೆ, ಒಂದು ಸಾಂಕೇತಿಕ ಪ್ರತಿಭಟನೆ ನಡೆದು ಇಡೀ ದೇಶದಲ್ಲಿ ಬಿಜೆಪಿ ಮಾಡ್ತಾ ಇರ್ತಕ್ಕಂಥ ದ್ರೋಹವನ್ನ ಈ ಕಾರ್ಮಿಕರು ತೋರಿಸಿದ್ರು. ಎರಡು ಪ್ರತಿಭಟನೆಗೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದ ಗಮನ ಸೆಳೆದು. ಅದರಲ್ಲಿ ಈ ಚಕ್ಕಾ ಜಾಮ್ ಇದೆಯಲ್ಲ, ಇದು ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ರಾಮ್ ಮನೋಹರ್ ಲೋಹಿಯಾ ಒಂದು ಮಾತು ಹೇಳ್ತಾ ಇದ್ರು, ಅದು ನನಗೆ ಓದಿದ್ ನೆನಪಿದೆ. ಯಾವಾಗ ಜನ ರಸ್ತೆಗಿಳಿತಾರೋ ಆಗ ಸಂಸತ್ತು ಬಾಗಿಲು ಮುಚ್ಚಬೇಕಾಗುತ್ತೆ, ಪ್ರಜಾಪ್ರಭುತ್ವ ರಸ್ತೆಯಲ್ಲೇ ಓಪನ್ ಆಗುತ್ತೆ ಅಂತ ಹೇಳಿದ್ರು. ರಸ್ತೆಯಲ್ಲೇ ಪ್ರಜಾಪ್ರಭುತ್ವ, ಆಗ ಸಂಸತ್ತು ಬಾಗಿಲು ಮುಚ್ಕೋಬೇಕಾಗುತ್ತೆ ಅಂತ ಹೇಳಿ. ಸೊ ಇವತ್ತು ಆಗಿದ್ದು ಅದೇ, ಮುಂದಕ್ಕೆ ಆಗೋದು ಅದೇನೆ. ಸಂಸತ್ತು ಬಾಗಿಲು ಮುಚ್ಕೋಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ನಾಳೆ ಈ ಅರ್ಜಿಯನ್ನ, ಸಾಕಷ್ಟು ಜನ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಯನ್ನ ಜನರ ನಾಗರಿಕತ್ವನ ಕಿತ್ತು ಬಿಸಾಕ್ತಕ್ಕಂಥ, ಜನರ ಹುಟ್ಟಿದ ಸ್ಥಳವನ್ನ ಖಂಡಿತವಾಗ್ಲೂ ನೀವ್ಯಾರು ಹುಟ್ಟಿದ ಸ್ಥಳ ತರಕ್ ಸಾಧ್ಯವೇ ಇಲ್ಲ. ನಾನಾಗ್ಲಿ ನೀವಾಗ್ಲಿ ಹುಟ್ಟಿದ ಸ್ಥಳ ಸರ್ಟಿಫಿಕೇಟ್ ನ ಇವತ್ತು ನೀವು ತರಕ್ ಸಾಧ್ಯವೇ ಇಲ್ಲ. ನೀವು ಐ ಬೆಟ್ ನೀವು ತರಕ್ ಸಾಧ್ಯವೇ ಇಲ್ಲ. ನೀವು ಹುಟ್ಟಿದ ಜಾಗದಲ್ಲಿ ಬರ್ತ್ ಸರ್ಟಿಫಿಕೇಟ್ ಅನ್ನು ಎಲ್ಲಿ ತರ್ತೀರಾ? ಯಾವ ಹಾಸ್ಪಿಟಲ್ ತರ್ತೀರಾ? ಯಾವ ಹಾಸ್ಪಿಟಲ್ ಡಾಕ್ಯುಮೆಂಟ್ ಇರುತ್ತೆ? ಇಸ್ ಇಟ್ ಪಾಸಿಬಲ್? ಹೂ ಕ್ಯಾನ್ ಗಿವ್ ಸರ್ಟಿಫಿಕೇಟ್? ಹೂ ಕ್ಯಾನ್ ಗಿವ್ ಜಸ್ಟಿಫೈ ದಟ್? ಅದನ್ನ ಜಸ್ಟಿಫೈ ಮಾಡೋರು ಯಾರು? ಅಟೆಸ್ಟ್ ಮಾಡೋರು ಯಾರು? ಇವರೇ ಅಂತ ಹೇಳೋರು ಯಾರು? ಸೊ ಜೇನುಗೂಡಿಗೆ ಕೈ ಹಾಕಿದೆ. ಜೇನುಗೂಡಿಗೆ ಕೈ ಹಾಕಿದ್ಮೇಲೆ ಇಲ್ಲ ಜೈನ್ ಸಿಗ್ಬೇಕು, ಇಲ್ಲ ಜೇನು ಹುಡುಕಲ್ಲಿ ಕಚ್ಚಿಸ್ಕೊಂಡು ಸಾಯ್ಬೇಕು. ಬಹುತೇಕ ಇವತ್ತು ನೋಡಿದ್ರೆ, ಜೇನು ಗೂಡಿಗೆ ಕೈ ಹಾಕಿದ ಬಿಜೆಪಿ ಇವತ್ತು ಜೇನು ನೊಣಗಳಂತೆ ಜನ ಎದ್ದಿದ್ರು. ಯಾವ ಮಟ್ಟಕ್ಕೆ ಎದ್ದಿದ್ರು ಅಂದ್ರೆ, ಈಗ ವಿಡಿಯೋ ನೀವು ನೋಡ್ತಾ ಇದ್ದೀರಾ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ, ಮತ್ತು ಇನ್ನು ಕೊನೆಯಲ್ಲೂ ಕೂಡ ನೋಡ್ತೀರಾ ಯಾವ ಮಟ್ಟಿಗೆ ಜನ ಎದ್ದಿದ್ರು ಅಂದ್ರೆ, ಭಾರತ ಚುನಾವಣಾ ಆಯೋಗನ ಗುಲಾಮಿ ಆಯೋಗ ಅಂತ ಕರೀತಾ ಇದ್ರು. ಗೋಧಿ ಆಯೋಗ ಅಂತ ಕರೀತಾ ಇದ್ರು. ರಾಹುಲ್ ಗಾಂಧಿ ಒಂದು ಮೆಸೇಜ್ ಅನ್ನ, ಅವ್ರ ಮಾತನ್ನೇ ಹೇಳೋದಾದ್ರೆ, ಒಂದು ಮೆಸೇಜ್ ಅನ್ನ ಇವತ್ತು ಪಾಸ್ ಮಾಡಿ,
ಏನು ಅಂತಂದ್ರೆ, ನೀವು ಇವತ್ತು ಜನ ನನಗೆ ಇಲ್ಲಿ ಸೇರಿದ್ದಾರೆ, ಇವರು ಇವತ್ತು ಪ್ರಜಾಪ್ರಭುತ್ವ ಉಳಿಸ್ತಾ ಇದ್ದಾರೆ, ಮುಂದೆನು ಇವರೇ ಉಳಿಸೋದು, ಮುಂದೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಾನು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ನಾನು ತೆಗಿತಕ್ಕಂಥ ಮೊದಲನೇ ಫೈಲ್ ಮಿಸ್ಟರ್ ಜ್ಞಾನೇಶ್ ಕುಮಾರ್ ನಿಮ್ದೇ ಅಂತ ಹೇಳ್ತಾರ. ನಿಮ್ ಫೈಲ್ ಮೊದಲು ತೆಗಿತೀನಿ ಅಂತ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಮ ನಿಮ್ಮ ಈ ಕರ್ತವ್ಯಗಳು ಪ್ರಜಾಪ್ರಭುತ್ವ ನಾಶ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಕೊಲ್ಲ ಎಲ್ಲ ಪ್ರಯತ್ನಗಳನ್ನು ಕೂಡ ಅಲ್ಲಿ ಮಾಡ್ಲಾಗ್ತದೆ. ರಾಹುಲ್ ಗಾಂಧಿ ಅವರ ಭಾಷಣವನ್ನು ವಿಸ್ತೃತವಾಗಿ ಹಾಕಿದೀವಿ. ನಾನು ರಾಹುಲ್ ಗಾಂಧಿ ಅವರ ಭಾಷಣವನ್ನ ಮತ್ತೆ ಹೇಳಕ್ ಹೋಗಲ್ಲ ಇಲ್ಲಿ. ಏನು ರಾಹುಲ್ ಗಾಂಧಿ ಅವರು ಆ ಬಿಹಾರಕ್ಕೆ ಬಂದು ಅಲ್ಲಿ ತೇಜಸ್ವಿ ಯಾದವ್, ಸಿಪಿಎಂ ನಾಯಕ ಪ್ರಧಾನ ಕಾರ್ಯದರ್ಶಿ ದೀಪಂಕರ್ ಭಟ್ಟಾಚಾರ್ಯ, ಸಿಪಿಐ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ, ವಿರೋಧ ಪಕ್ಷಗಳ ಹಿರಿಯ ನಾಯಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ಪಟ್ನಾದ ಆದಾಯ ತೆರಿಗೆ ಕಚೇರಿಯಿಂದ ತೆರಿಗೆ ಓಪನ್ ಜೀಪ್ ಒಂದು ಮೆರವಣಿಗೆಯನ್ನು ಕೂಡ ನಡೆಸಿದ್ರು. ಮಹಾಗಠಬಂಧನ ಏನು ಮೈತ್ರಿಕೂಟ ರಾಜ್ಯಾದ್ಯಂತ ಬಂಧಿತರಿಂದ ವಿರೋಧ ಪಕ್ಷದ ಕಾರ್ಯಕರ್ತರು ಹಲವು ವಾಹನಗಳಲ್ಲಿ ರಸ್ತೆಗಳನ್ನ ಬಂದ್ ತಡೆದ್ರು, ರೈಲನ್ನು ತಡೆದ್ರು. ಮಹಾತ್ಮ ಗಾಂಧಿ ಸೇತು ಅಲ್ಲಿ ಬಂದು ಅಲ್ಲಿ ಕಾರ್ಯಕರ್ತರು ರಸ್ತೆ ಮೇಲೆ ಟೈರ್ನ ಸುಟ್ಟು ಆಕ್ರೋಶನ ವ್ಯಕ್ತಪಡಿಸಿದ್ರು. ವಾಹನಗಳ ಸಂಚಾರಕ್ಕೆ ಅಡ್ಡಿ ಮಾಡಿದ್ರು ಮತ್ತು ಅಂಗಡಿಯ ಮುಗ್ಗಟ್ಟುಗಳನ್ನ ಮುಚ್ಚಿದ್ರು. ಇದರಿಂದ ಸಂಚಾರ ದಟ್ಟಣೆ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು. ಇನ್ನು ಪಕ್ಷೇತರ ಸಂಸದ ರಾಜೇಶ್ ರಂಜನ್ ಕೂಡ, ಪಪ್ಪು ಯಾದವ್ ಕೂಡ ಕಾರ್ಯಕರ್ತರೊಂದಿಗೆ ಸಚಿವಾಲಯ ಹಾಲ್ಟ್ ರೈಲು ನಿಲ್ದಾಣ ಪ್ರವೇಶಿಸಿದ ರೈಲುಗಳ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು. ನಂತರ ಈ ಪಪ್ಪು ಯಾದವ್ ಕೂಡ ಇಲ್ಲಿ ಜನಗಳ ಜೊತೆ ಸುದ್ದಿಗಳ ಜೊತೆ ಎಲ್ಲ ಮಾತನಾಡಿ, ಮತದಾರ ಪಟ್ಟಿ ಪರಿಷ್ಕರಣೆ ಏನು ನಡೀತಾ ಇದೆ, ಇದು ವಲಸಿಗರು, ದಲಿತರು, ಬಡವರು ಮತ್ತು ಮತದಾರನ ಹಕ್ಕನ್ನ ಕಸಿತಕ್ಕಂತ ಒಂದು ಸಂಚು ಅಂತ ಹೇಳ್ತಾರೆ. ಇನ್ನು ಚುನಾವಣಾ ಆಯೋಗ ಸಂವಿಧಾನ ರಕ್ಷಿಸಬೇಕು, ಆದ್ರೆ ಬಿಜೆಪಿಯ ಒಂದು ಡೈರೆಕ್ಷನ್ಸ್ ಮೇಲೆ ಚುನಾವಣೆಗ ಕೆಲಸ ಮಾಡ್ತಾ ಇದೆ. ಚುನಾವಣಾಧಿಕಾರಿಗಳನ್ನ ಬಿಜೆಪಿ ನೇಮಕ ಮಾಡುತ್ತೆ, ಬಿಜೆಪಿಯ ನೇಮಕ ಮಾಡಿದ ಚುನಾವಣಾಧಿಕಾರಿಗಳು ಬಿಜೆಪಿಗೆ ಅದರ ಸೇವೆಯನ್ನ ಮಾಡ್ತಾರೆ, ಋಣವನ್ನ ತೀರಿಸ್ತಾರೆ ಅಂತ ರಾಹುಲ್ ಗಾಂಧಿ. ಇನ್ನು ಅಖಿಲೇಶ್ ಯಾದವ್ ಇವರೇನು ಅಲ್ಲಿ ಬಂದಿರಲಿಲ್ಲ, ಆದ್ರೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2022 ಉತ್ತರ ಪ್ರದೇಶದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಕ್ರಮ ನಡೆಸಿದ್ರಿಂದಲೇ ನಾವು ಸೋತೋ, ಆದ್ರೆ ವಿರೋಧ ಪಕ್ಷಗಳು ಈಗ ಎಚ್ಚೆತ್ತುಕೊಂಡಿವೆ, ಮತ್ತೆ ಇಂಥ ಅವಕಾಶಕ್ಕೆ ನೀಡಲ್ಲ. ವಿರೋಧ ಪಕ್ಷಗಳು ಈಗ ಎಚ್ಚರಗೊಂಡಿವೆ ಅಂತ ಖಂಡಿತ ಇದು ಅಖಿಲೇಶ್ ಯಾದವ್ ಮತ್ತೆ ರಾಜಕೀಯ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಪಂಚರಾಜ್ಯ ಚುನಾವಣೆಗಳಲ್ಲಿ ಸೋಲಾದಾಗ ರಾಹುಲ್ ಗಾಂಧಿ ಈ ಮಾತನ್ನ ಹೇಳಿದ್ರು, ನಾವು ಇದನ್ನು ಒಪ್ಪಲ್ಲ ಈ ಫಲಿತಾಂಶವನ್ನಂತ. ಆಗ ಅಖಿಲೇಶ್ ಯಾದವ್, ದೀದಿ ಇವರೆಲ್ಲರೂ ಕೂಡ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಇವರೆಲ್ಲ ಹೇಳಿದ್ರು, ಇದು ಕುಣಿಲಾರ್ದು ನೆಲಡಂಕು ಅಂತ ಹೇಳಿ ಹೇಳ್ತಾ ಇದಾರೆ ಅಂತ ಹೇಳಿದ್ರು, ಇವರೇ ಹೇಳಿದ್ರು. ಆಗ ಇದೇ ಪ್ರತಿಭಟನೆ ಅವತ್ತು ಮಾಡಿದ್ರೆ ಬಹುಶಃ ಇಷ್ಟೊತ್ತಿಗೆ ಬಿಜೆಪಿ ಸರ್ಕಾರ ಯಾವತ್ತೂ ಅಸ್ತಿತ್ವಕ್ಕೆ ಬರ್ತಾ ಇರಲಿಲ್ಲ ಮತ್ತು ಪ್ರಧಾನಿ 3ನೇ ಬಾರಿಗೆ ಪ್ರಧಾನಿನೂ ಆಯ್ತಿರ್ಲಿಲ್ಲ. ರವಿಶಂಕರ್ ಪ್ರಸಾದ್ ಹೇಳ್ತಾರೆ, ಪ್ರತಿಭಟನೆ ಮೂಲಕ ನ್ಯಾಯಾಂಗದ ಮೇಲೆ ಒತ್ತಡ ತರೋದಕ್ಕೆ ವಿಪಕ್ಷಗಳು ಯತ್ನಿಸ್ತವೆ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಜುಲೈ ಆಗಿದ್ರು ಇಂದು ಪ್ರತಿಭಟನೆ ನಡೆಸುವ ಉದ್ದೇಶ ಏನು? ಖಂಡಿತ ರವಿಶಂಕರ್ ಪ್ರಸಾದ್ ಹೇಳ್ತಾರೆ, ನಿಜ. ಸುಪ್ರೀಂ ಕೋರ್ಟ್ ಕೂಡ ಅರ್ಥ ಆಗ್ಬೇಕು, ಇಷ್ಟೊಂದು ಜನರ ಒಂದು ಬಲ ವಿರೋಧ ಪಕ್ಷಗಳಿಗಿದೆ ಮತ್ತು ಇಷ್ಟು ಜನರ ಮತದಾನ ಹಕ್ಕು ಹೊರಟೋದ್ರೆ ಕೊನೆಗೆ ಏನಾಗುತ್ತೆ, ಜನ ಸುಪ್ರೀಂ ಕೋರ್ಟ್ಗೆ ನುಗ್ಗಬಹುದು, ನ್ಯಾಯಾಧೀಶನ ಎಳಿಬಹುದು, ಏನಾಗ್ಬೋದು ಈ ದೇಶದಲ್ಲಿ ಅಂತ ಕೂಡ ಒಂದು ಚಿತ್ರಣ ಇವತ್ತು ಸಿಕ್ಕಿದೆ. ಮಹಾರಾಷ್ಟ್ರದ ಚುನಾವಣೆ ಇಲ್ಲಿ ಬಹಳ ಮುಖ್ಯ. ರಾಹುಲ್ ಗಾಂಧಿ ಪದೇ ಪದೇ ಕೇಳ್ತಾ ಇದ್ದಾರೆ, ಪಂಜಾಬ್ ಮತ್ತು ಹರಿಯಾಣನ ಏನು ಹೈಕೋರ್ಟ್ ಒಂದು ತನ್ನ ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪಿನ ಪ್ರಕಾರ ಫಾರಂ 17C ಅನ್ನ ಕೊಡಬೇಕು, ಮೆಹಬೂಬ್ ರಾಚಾ 17C ಅನ್ನ ಕೊಡಬೇಕು ಮತ್ತು ಸಂಜೆ 5 ಗಂಟೆಯಿಂದ 6 ಗಂಟೆ ನಡುವಿನ CCTV ಫುಟೇಜ್ ನ ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡಿದೆ. ಆದ್ರೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರ ಜೊತೆ ಸೇರ್ಕೊಂಡು ಕಾನೂನನ್ನೇ ತಿದ್ದುಬಿಡ್ತು, ಇಲ್ಲ ನಾವು ಕೊಡಕ್ಕಾಗಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಕೊಟ್ರೆ ಇವ್ರ ಹಣೆ ಬರ ಸಿಕ್ಕಾಕೊಳ್ತಾರಲ್ಲ, ಇವ್ರು ಕಳ್ತನ ಮಾಡಿರೋದು, ಕದ್ದಿರೋದು, ಓಟ್ಗಳು ಸಿಕ್ಕಾಕೊಳ್ತಾರೆ. ನೀವು ಅಷ್ಟು ಸಾಚ ಆಗಿದ್ರೆ, ನೀವು ಸತ್ಯವಂತರೇ ಆಗಿದ್ರೆ, ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳೇ ಆಗಿದ್ರೆ ನೀವು ಕೊಡ್ಬೇಕಾಗಿತ್ತು. ಕೊಡಲ್ಲ ಅಂತ ಹೇಳಿ ಕಾನೂನೇ ಬದಲಾಯಿಸ್ಬಿಟ್ರಿ. ಡಿಸೆಂಬರ್ 9ನೇ ತಾರೀಕು ಸುಪ್ರೀಂ ಹೈಕೋರ್ಟ್ ತೀರ್ಪು ಕೊಡುತ್ತೆ. 20ನೇ ತಾರೀಕು ಹೊರಗಡೆ 20ನೇ ತಾರೀಕು ಡಿಸೆಂಬರ್ 20ಕ್ಕೆ ನೀವು ಆರ್ಡರ್ನೇ ಹೊರಡಿಸ್ಬಿಡ್ತೀರಾ. ಯಾವುದೇ ಫುಟೇಜ್ ಕೊಡಲ್ಲ, ಯಾವ ದಾಖಲಾತಿನೂ ಕೊಡಲ್ಲ, ಯಾರಿಗೂ ಕೊಡಲ್ಲ. ಮತದಾನ ಗೋಪ್ಯತೆ ಹೊರಟೋಗುತ್ತೆ ಇದು ಕೊಟ್ರೆ.
ಮಿಸ್ಟರ್ ಬಕ್ರಾ, ಕಳ್ಳ 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 ಜ್ಞಾನೇಶ್, ಇದುವರೆಗೂ ಎಷ್ಟು ಭಾರತದಲ್ಲಿ ಚುನಾವಣಾ ಆಯೋಗ ಸ್ಥಾಪನೆ ಆದಾಗ್ಲಿಂದ ಇದುವರೆಗೂ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಫಾರಂ 17C ಅನ್ನ ಕೊಡಲಾಗಿದೆ, ಮತದಾರ ಪಟ್ಟಿಯನ್ನ ಕೊಡಲಾಗಿದೆ. ಮತ್ತು ಯಾವಾಗಿಂದ CCTV ಫುಟೇಜ್ ಅನ್ನ ಮಾಡಿದ್ರು, ಆ CCTV ಫುಟೇಜ್ ಅನ್ನ ಕೇಳಿದಾಗ್ಲೂ ಕೊಡಲಾಗಿದೆ. ಅದು ಗೌಪ್ಯ ಮತದಾನದ ಉಲ್ಲಂಘನೆ ಏನಲ್ಲ, ಪ್ರಜಾಪ್ರತಿನಿಧಿ ಕಾಯ್ದೆಯ ವಿರೋಧ ಅಂತೂ ಖಂಡಿತ ಅಲ್ಲವೇ ಅಲ್ಲ. ಸೊ ಇಂಥ ಕಳ್ಳ ಚುನಾವಣಾ ಆಯೋಗಕ್ಕೆ ಈಗ ಪಾಠ ಕಲಿಸೋದಕ್ಕೆ ಜನ ಬೀದಿಗಳಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿ ಆಗ್ಲಿ ತೇಜಸ್ವಿ ಯಾದವ್ ಆಗ್ಲಿ ನನಗೆ ಅವ್ರು ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇಲ್ಲ. ಸೊ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಒಬ್ಬ ಎಮ್ಮೆ ಹೊಡ್ಕೊಂಡು ಮುದುಕಪ್ಪ ಎಮ್ಮೆ ಹೊಡ್ಕೊಂಡು ಬಂದು ಎಮ್ಮೆನ ರಸ್ತೆಯಲ್ಲಿ ಕೂರಿಸ್ಕೊಂಡು ಕೂತಿದ್ದ, ಎಮ್ಮೆಗಳಿಗೆ ಬೆಳಗ್ಗೆ 6 ಗಂಟೆಗೆ. ಈ ವಿಡಿಯೋ ಅದು ಕೂಡ ನೀವು ನೋಡ್ಬೋದು. ಇದು ಈ ಪ್ರಜಾಪ್ರಭುತ್ವದ ಒಂದು ಸಂಕೇತ. ಅಂದ್ರೆ ಆ ಎಮ್ಮೆ ಕಾಯೋನಿಗೂ ಕೂಡ ಅವನು ಓದಿಲ್ಲ, ವಯಸ್ಸಾಗಿದೆ 80 ವರ್ಷ. ಸೊ ಆತನಿಗೂ ಕೂಡ ತನ್ನ ಹಕ್ಕು ಎಲ್ಲಿ ಚುನಾವಣಾ ಕಿತ್ಕೊಂಡ್ಬಿಡುತ್ತಂತ ಭಯ ಬಂದಿದೆ. ಸೊ ತನ್ನ ಎಮ್ಮೆಗಳನ್ನ ಇಟ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡಿದ್ದ. ಸೊ ಇದು ಇವತ್ತು ನಾವು ಪ್ರಜಾಪ್ರಭುತ್ವಕ್ಕೆ ಭಾರತದ ಪ್ರಜೆಗಳು ಎಚ್ಚೆತ್ಕೊಂಡಿರ್ತಕ್ಕಂಥ ರೀತಿ. ಆದ್ರೆ ಬಿಹಾರ ಬಿಟ್ರೆ ಕರ್ನಾಟಕದಲ್ಲಿ ಅಂತಹ ಯಾವುದೇ ಪ್ರತಿಭಟನೆಗಳಾಗ್ಲಿ ಯಾವುದು ಕಾಣಲಿಲ್ಲ. ಬಹುಶಃ ನನಗೆ ನಾನಾಗ್ಲೇ ಹೇಳಿದೆ, ಕರ್ನಾಟಕದ ಜೋಡೆತ್ತುಗಳು ಕೇಂದ್ರ ಸಚಿವರ ಜೊತೆ ಬಿಜೆಪಿಯ ನಾಯಕರ ಜೊತೆ ದೆಹಲಿಯಲ್ಲಿ ಮಾತನಾಡ್ತಾ ಕುತ್ಕೊಳ್ಳೋ ಬದಲು ಇವತ್ತು ಕರ್ನಾಟಕದಲ್ಲಿ ಇದೇ ರೀತಿಯ ಬಿಹಾರದ ರಾಹುಲ್ ಗಾಂಧಿಯ ಪ್ರತಿಭಟನೆಗೆ ಬೆಂಬಲ ಕೊಡೋ ಹಾಗೆ, ರಾಹುಲ್ ಗಾಂಧಿಯವರ ಒಂದು ಪ್ರತಿಭಟನೆಗೆ ಒಂದು ಇಂಬು ಕೊಡೋ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರು ಒಂದು ಪ್ರತಿಭಟನೆ ಮಾಡಿಸ್ಬೋದಾಗಿತ್ತು. ಇಡೀ ಕರ್ನಾಟಕದಲ್ಲಿ ಜನರಿಗೆ ಅರಿವನ್ನು ಮೂಡಿಸಬಹುದಾಗಿತ್ತು. ಇವತ್ತು ಬಿಹಾರಕ್ಕೆ ಮಾಡ್ತಾ ಇದ್ದಾರೆ, ನಾಳೆ ಪಶ್ಚಿಮ ಬಂಗಾಳಕ್ಕೆ ಮಾಡ್ತಾರೆ, ನಾಡಿದ್ದು ತಮಿಳ್ನಾಡಿಗೆ ಮಾಡ್ತಾರೆ, ಆಚೆ ನಾಡಿದ್ದು ಕೇರಳಕ್ಕೆ ಮಾಡ್ತಾರೆ, ನಂತರ ಬರೋದೇ ಕರ್ನಾಟಕ. ನಮಗೂ ಇದೇ ರೀತಿ ಮಾಡ್ತಾರೆ. ಇಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಆಮೇಲೆ ಆದಿವಾಸಿಗಳು ಮತ್ತು ಕಾಡುವಾಸಿಗಳು ಇವರೆಲ್ಲರ ಮತದಾರರನ್ನು ಕಿತ್ ಹಾಕ್ತಾರೆ. ವೆರಿ ಸಿಂಪಲ್, ಒನ್ ಲೈನ್ ಹೇಳ್ತಾರೆ, ಯಾರು ಬಿಜೆಪಿಗೆ ಓಟ್ ಹಾಕಲ್ವೋ, ಯಾರು ಮೇಲ್ವರ್ಗದಲ್ಲವೋ, ಯಾರು ಉನ್ನತ ವರ್ಗದವರಲ್ಲವೋ, ಯಾರು ಅಂಧ ಭಕ್ತರಲ್ಲವೋ ಅವರ ಓಟ್ಗಳು ಕಟ್ ಹಾಕ್ತವೆ. ಇದು ಬಹಳ ಸ್ಪಷ್ಟ. ಸೊ ಅದನ್ನ ಮಾಡಕ್ಕೋಸ್ಕರನೇ ಇವತ್ತು ತಗೊಂಡಿರ್ತಕ್ಕಂಥ ಬಹಳ ಸರಳವಾಗಿ ನಿಮ್ಗೆ ಜನ ಯಾಕೆ ಇಷ್ಟೊಂದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಬೀದಿಗಿಳಿದಿದ್ರು ಅಂತಂದ್ರೆ ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತಿದೆ. ನಮಗೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಆಧಾರ್ ಕಾರ್ಡ್, ವೋಟರ್ ID ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ನಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಯಾವುದೇ ದಾಖಲಾತಿಗಳನ್ನ ಚುನಾವಣಾ ಆಯೋಗ ಒಪ್ಪಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಅರ್ಥ ಆಗಿದೆ. ಸೊ ಹಾಗಾದ್ರೆ ನಾವ್ಯಾರು? ಇದೇ ರೀತಿಯ ಒಂದು ಪ್ರಶ್ನೆ ಸೌತ್ ಆಫ್ರಿಕಾದಲ್ಲಿ ಎತ್ತುತ್ತೆ ಅಲ್ಲಿ ಸರ್ಕಾರ. ಆಗ ಗಾಂಧೀಜಿ ಅಲ್ಲಿಯ ಜನರನ್ನ ಇದೇ ರೀತಿ ಇವತ್ತೇನು ಒಗ್ಗೂಡಿಸ್ತಾರೆ ಹಾಗೆ ಜನರ ಒಗ್ಗೂಡಿಸಿ ಒಂದು ಸಭೆಯಲ್ಲಿ ಮಾತನಾಡ್ತಾರೆ. ಆ ಸಭೆ ವಿಡಿಯೋನು ಕೂಡ ನಾವು ಹಾಕ್ತೀವಿ, ನೀವು ನೋಡ್ಬೋದು. ಅಲ್ಲಿ ಹೇಳ್ತಾರೆ, ನಾವು ಐಡೆಂಟಿಟಿ ಕಾರ್ಡ್ ಅನ್ನ ಕೊಡಲ್ಲ. ನಾವು ಕೊಡಲ್ಲ ಅಂದ್ರೆ ಆಗ ನಾವು ಸೂಳೆ ಮಕ್ಕಳ ನಾವು ಅಂತ ಕೇಳ್ತೀವಿ. ಸೊ ಹಾಗಾದ್ರೆ ನಮ್ಮ ಜನನ ಪ್ರಮಾಣ ಪತ್ರ ಕೊಡಿ ಅಂದ್ರೆ ಹಾಗಾದ್ರೆ ಬರೀ ನಮ್ಮ ಜನನ ಪ್ರಮಾಣ ಪತ್ರ ಅಲ್ಲ, ನಮ್ಮಪ್ಪಂದು, ನಮ್ಮ ಅವ್ವಂದು ಮತ್ತು ಅವರಪ್ಪಂದು 3 ತಲೆಮಾರದ್ದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ಯಾರ ಹತ್ರ ಇರುತ್ತೆ 3 ತಲೆಮಾರಿನ ಜನ್ಮ ಪತ್ರ? ಯಾರು ಕೊಡ್ತಾರೆ ನಿಮ್ಗೆ 3 ತಲೆಮಾರು? ನೋಡಿ, ಆ ಪತ್ರ ಕೊಡಕ್ಕೆ ಎಷ್ಟು ಲಂಚ ಕೊಡ್ಬೇಕು? ಇವತ್ತು ಸರ್ಕಾರಿ ಕಚೇರಿಗಳ ಗತಿ ಏನಾಗಿದೆ ಗೊತ್ತಲ್ಲ. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ರಾಹುಲ್ ಗಾಂಧಿ ಮಾತನಾಡಿದ್ರು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಚುನಾವಣಾ ಆಯೋಗ ಆಕ್ರಮಣ ಎಸಗಿದೆ. ಈಗ ಬಿಹಾರದ ಚುನಾವಣೆಯಲ್ಲೂ ಅದೇ ಆಕ್ರಮಣ ಮಾಡಕ್ ಹೊರಟಿದೆ. ಇಂಡಿಯಾ ಮೈತ್ರಿಕೂಟದ ಎಲ್ಲ ಮತದಾರರು ನಾವಿಲ್ಲಿ ಸೇರಿದ್ದೀವಿ, ಇಂಡಿಯಾ ಮೈತ್ರಿಕೂಟ ಕಾರ್ಯಕರ್ತರು ನಾವಿಲ್ಲಿ ಸೇರಿದ್ದೀವಿ. ಮತದಾರ ಪಟ್ಟಿಯ ಪರಿಷ್ಕರಣೆ ಮಹಾರಾಷ್ಟ್ರ ಮಾದರಿಯ ಇನ್ನೊಂದು ರೂಪ, ವಿಸ್ತೃತ ರೂಪ. ಇದು ಮತದಾರರ ಹಕ್ಕು ಕದಿಯುವುದಲ್ಲದೆ ಇಡೀ ಭವಿಷ್ಯವನ್ನೇ ಕಸಿದುಕೊಳ್ಳುತ್ತೆ. ಅವರು ಭಾರತ ನಾಗರಿಕರೇ ಆಗಿರೋದಿಲ್ಲ,
ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ. ಬಿಹಾರದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋ ಉದ್ದೇಶದಿಂದಲೇ ಈ ಒಂದು ಪರಿಷ್ಕರಣೆಯನ್ನ ಮಾಡಲಾಗ್ತಾ ಇದೆ. ಸೊ ಇದು ರಾಹುಲ್ ಗಾಂಧಿ ಆರೋಪ. ಇನ್ನು ಬಿಹಾರದಲ್ಲಿ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಪ್ರಶ್ನಿಸಿ ಇಬ್ಬರು ಸಾಮಾಜಿಕ ಕಾರ್ಯಕರ್ತರು ಸಲ್ಲಿಸಿದ ವಿಚಾರಣೆಗೆ ಬುಧವಾರ ಒಪ್ಪಿಗೆ ಕೊಟ್ಟಿದೆ. ನ್ಯಾಯಮೂರ್ತಿಗಳಾದ ಸುಧಾಂಶು ದುಲಿಯಾ ಮತ್ತು ಜಯಮಾಲ್ಯ ಬಾಗ್ಚಿ ಅವರೊಳಗೊಂಡ ಪೀಠ 10ನೇ ತಾರೀಕು ನಾಳೆ ಇದನ್ನು ಕೂಡ ನೇರ ಪ್ರಸಾರ ನಿಮಗೆ ತರ್ತೀವಿ. ಚುನಾವಣಾ ಆಯೋಗದ ಜೂನ್ 24ರ ಆದೇಶವನ್ನು ಪ್ರಶ್ನಿಸಿ ಅರ್ಷದ್ ಅಜ್ಮಲ್ ಮತ್ತು ರೂಪೇಶ್ ಕುಮಾರ್ ಕೂಡ ಅರ್ಜಿ ಸಲ್ಲಿಸಿದರು. ಇನ್ನು ಸಾಕಷ್ಟು ರಾಜಕೀಯ ಪಕ್ಷಗಳು ಕೂಡ ಎಲ್ಲ ಕೂಡ ಒಂದು ತಮ್ಮ ಪಟ್ಟಿಯನ್ನ ಸಲ್ಲಿಸಿದರು. ರಾಹುಲ್ ಗಾಂಧಿ ಏನು ಹೇಳಿದ್ರು ಆ ಭಾಷಣ ಸಪರೇಟ್ ಇನ್ನು ಅದರದೇ ಒಂದು ಮಾತುಗಳನ್ನು ಕೊಡ್ತೀನಿ ನಿಮ್ಗೆ. ಈಗ ವಿಡಿಯೋ ಕೂಡ ಹಾಕಿದೀವಿ, ನೋಡಬಹುದು. ಇಲ್ಲಿ ನಾವು ಗಮನಿಸ್ತಕ್ಕಂಥ ಏನಂತಂದ್ರೆ, ಎಲೆಕ್ಷನ್ ಕಮಿಷನ್ ಒಳ್ಳೆ ಕ್ರಿಕೆಟ್ ಸ್ಕೋರ್ ಕೊಟ್ಟ ಹಾಗೆ ಅಂಕಿ ಅಂಶಗಳನ್ನ ಟ್ವೀಟ್ ಅನ್ನ ಮಾಡ್ತಾ ಇದೆ, ಪದೇ ಪದೇ ಟ್ವೀಟ್ ಮಾಡ್ತಾ ಇದೆ. ನಾವು ಇಷ್ಟು ಕೋಟಿ ಅರ್ಜಿ ಸ್ವೀಕಾರ ಮಾಡ್ದೋ, ಇಷ್ಟು ಕೋಟಿ ಅಪ್ಲೋಡ್ ಮಾಡ್ದೋ, ಇಷ್ಟು ಕೋಟಿ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ದೋ ಅಂತ ಹೇಳ್ತಾ ಇದೆ. ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಂದ್ರೆ, 8 ಕೋಟಿ ಜನರಿಗೆ ಫಾರಂ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಹೇಗೆ? ಹತ್ತತ್ರ ನಿಮ್ಮ ಹತ್ರ 8 ಕೋಟಿ ಅಂದ್ರೆ ಮಿನಿಮಮ್ 8 ಲಕ್ಷ ಜನ ಇರಬೇಕು. 8 ಲಕ್ಷ ಜನ ಯಾರವರು? ಅವ್ರು ಯಾರು? 8 ಕೋಟಿ ಜನರಿಗೆ ನೀವು ಹೇಗೆ ಫಾರಂ ಅನ್ನ ತಲುಪಿಸ್ತಾ ಇದ್ದೀರಾ? ಹೇಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಆ ಕಲೆಕ್ಟ್ ಮಾಡಿದ್ರೆ ಹೇಗೆ ಅಪ್ಲೋಡ್ ಮಾಡ್ತಾ ಇದ್ದೀರಾ? ಇದು ಮಾಡ್ತಾವ್ರಲ್ಲ ಯಾರು? ಯಾವ ಸ್ಟಾಫ್? ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಕರ್ನಾಟಕದಲ್ಲಿ ಶಿಕ್ಷಕರ ಸಂಘ ಮತ್ತು ಶಿಕ್ಷಣ ಇಲಾಖೆಯ ಕಮಿಷನರ್ ಇವರಿಬ್ರು ಚುನಾವಣಾ ಆಯೋಗಕ್ಕೊಂದು ಪತ್ರ ಬರೆದರು. ಏನಂತ? ನಮ್ಮನ್ನ ಈ BLO ಕೆಲಸದಿಂದ ಮುಕ್ತಿಗೊಳಿಸಿ. ವೀಕ್ಷಕರಿಗೆ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೆನ್ಪಿಟ್ಕೋಬೇಕು ನೀವು. ಚುನಾವಣಾ ಕೆಲಸದಿಂದ ನಮ್ಮನ್ನ ಬಿಡುಗಡೆಗೊಳಿಸಿ, ಅಲ್ಲ ಯಾವುದೇ ಶಿಕ್ಷಕರನ್ನ ನೇಮಿಸಬೇಡಿ ಅಂತ ಹೇಳ್ತಾರೆ. ನಿಜ, ಶಿಕ್ಷಕರಿಗೆ ಒತ್ತಡ ಇರುತ್ತೆ, ಪಾಠ ಮಾಡೋದಿರುತ್ತೆ, ಶಿಕ್ಷಣಕ್ಕೆ ಅವ್ರಿಗೆ ಈಗ 100% ರಿಸಲ್ಟ್ ತರಬೇಕು, ಎಲ್ಲ ಸರಿ. ಆದ್ರೆ ನೇಮಿಸಬೇಡಿ, ನಮ್ಮನ್ನ ಆಚೆಗಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ BLO ಕೆಲಸ ಮಾಡೋರು ಯಾರು? ಯಾರು 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 ಮಾಡ್ತಾರೆ BLO ಕೆಲಸ? ಯಾರು ಅಂತಂದ್ರೆ ಏನು ಬಿಹಾರದಲ್ಲಿ ಈಗ ಮಾಡ್ತಾ ಇದಾರಲ್ಲ ಅವರು ಅಂದ್ರೆ ಯಾರು? ವಾಲಂಟಿಯರ್ಸ್, ಸ್ವಯಂ ಸೇವಕರು. ಈ ಸ್ವಯಂ ಸೇವಕರು ಯಾರು? RSS ಕಾರ್ಯಕರ್ತರು. ಮತ್ತು ಈಗಾಗಲೇ ಭಾರತ ಸರ್ಕಾರ ಭಾರತದ ಯುವ ಜನತೆಗೆ ಕೆಲಸ ಇಲ್ದಂಗ್ ಮಾಡಿದೆ ಮತ್ತು ಅವ್ರ ತಲೆಗೆ ಕೇಸರಿಯನ್ನ ತುಂಬಿದೆ. ಅವ್ರ ಕೈಗೆ ತಿರಂಗ ಧ್ವಜದ ಬದಲು ಕೇಸರಿ ಧ್ವಜವನ್ನ ಕೊಟ್ಟಿದ್ದಾರೆ. ಬಾಯಲ್ಲಿ ಜೈ ಶ್ರೀರಾಮ್ ಹಿಂದುತ್ವದ ಮಂತ್ರವನ್ನ ತುಂಬಿದ್ದಾರೆ. ಗಾಂಧಿಯ ಬದಲು ಗೋಡ್ಸೆಯನ್ನ ಮಹಾತ್ಮ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ. ಅವರು ವಾಲಂಟಿಯರ್ಸ್. ಈ ವಾಲಂಟಿಯರ್ಸ್ ಕರ್ನಾಟಕದಲ್ಲಿ BLO ಆಗ್ತಾರೆ, ಬೂತ್ ಲೆವೆಲ್ ಆಫೀಸರ್ಸ್ ಆಗ್ತಾರೆ. ಸೊ ಈ ಧರ್ಮದ್ವೇಷ ತುಂಬಿಕೊಂಡಂತಹ ಧರ್ಮ ಯುದ್ಧವನ್ನು ನಡೆಸ್ತಾ ಇರ್ತಕ್ಕಂಥ ನಿರುದ್ಯೋಗಿ ಯುವಕರು ಯುವತಿಯರು ಕರ್ನಾಟಕದಲ್ಲಿ BLO ಆಗ್ತಾರೆ, ವಾಲಂಟಿಯರ್ಸ್ ಆಗ್ತಾರೆ. ಸೊ ಅವ್ರಿಗೆ ಜಾಗ ಖಾಲಿ ಮಾಡಿಕೊಡ್ತಾರೆ ಯಾರು ಅಂದ್ರೆ ಕರ್ನಾಟಕದ ಶಿಕ್ಷಕರ ಸಂಘದ ಅಧ್ಯಕ್ಷ, ಕರ್ನಾಟಕ ಶಿಕ್ಷಣ ಇಲಾಖೆಯ ಯಾರು ಆಯುಕ್ತೆ, ಅವ್ರ ಹೆಸರು ರಶ್ಮಿ ಮಹೇಶ್. ಶಿಕ್ಷಕರಿಗೆ ಏನೂ ಕೆಲಸ ಕೊಡಬೇಡಿ. ಬಿಸಿ ಊಟ ಭಾರ ಆಗುತ್ತೆ, ಬಿಸಿ ಊಟ ಸುಡುತ್ತೆ, ಹಾಲು ಕಾಯಿಸ್ಬೇಕು ಬೇಡ, ಮೊಟ್ಟೆ ಸಿಪ್ಪೆ ಸುಲಿಬೇಕು ಬೇಡ, ಯಾವ್ದಾರು NGO ಕೊಟ್ಬಿಡಿ. ಯಾಕೆ ನೀವ್ಯಾಕೆ ಬೇಕು ಶಿಕ್ಷಕರು ಅಂತ? ನೀವು ಮನೆಗೆ ಹೋಗ್ಬಿಡಿ ಇದ್ದಾಗೆಲ್ಲ. ಇದು
ಒಳೊಳಗೆ ನಡೀತಾ ಇರ್ತಕ್ಕಂಥ ವ್ಯವಸ್ಥೆ. ಸ್ವಯಂ ಸೇವಕರನ್ನ ಚುನಾವಣಾ ಆಯೋಗ ನೇಮಿಸಕ್ಕೋಸ್ಕರ ಶಿಕ್ಷಕರ ಸಂಘದಿಂದಲೇ ಅರ್ಜಿಯನ್ನ ತೆಗೆದುಕೊಂಡು, ಶಿಕ್ಷಕರ ಸಂಘ ಆಯ್ತು ಅವರೇ ಹೇಳಿದರೆ ನಾವು ಮಾಡಲ್ಲ ಅಂತ ಹೇಳಿ ಅದಕ್ಕೆ ನಾವು ಅವರನ್ನ ಬಿಟ್ಬಿಟ್ಟಿದೀವಿ, ನಾವೇ ವಾಲಂಟಿಯರ್ಸ್ ನ ಕೊಡ್ತಾ ಇದೀವಿ. ವಿ ಆರ್ producers of volunteers. Who are the volunteers? RSS ಕಾರ್ಯಕರ್ತಾಸ್, volunteers and BLOs and all election officials. ಸರ್ಕಾರಿ ನೌಕರರು ಸೈಡ್ಗೆ ಹೋಯ್ತಾರೆ, RSS ಕಾರ್ಯಕರ್ತರು ಬಂದು ಇದಕ್ಕೆ ಬಿಹಾರ ನಂತರ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ವ್ಯವಸ್ಥೆ. ಈ ವ್ಯವಸ್ಥೆಗೆ ಹಸಿರು ನಿಶಾನೆ ಕೊಡ್ತಾ ಇರ್ತಕ್ಕಂಥದ್ದು ರಶ್ಮಿ ಮಹೇಶ್, ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಮತ್ತು ಇದಕ್ಕೆ ಗ್ರೀನ್ ಬಾವುಟ ತೋರಿಸ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಚೀಫ್ ಬಿಜೆಪಿಯ MLC ಇಂದ ಬಾಯಿಗೆ ಬಂದಂಗ ಅನ್ನಿಸ್ಕೊಂಡ್ರು, ಒಂದೇ ಒಂದು ಕಂಪ್ಲೇಂಟ್ ಕೊಡದ ಅಟ್ಲೀಸ್ಟ್ ಆ ಮನುಷ್ಯನ್ಗೆ ಒಂದ್ ಸಣ್ಣ ಕಾಮನ್ ವುಮನ್ಗೆ ಇರ್ತಕ್ಕಂಥ ಸಣ್ಣ ಕೋಪ, ಒಂದ್ ಸಣ್ಣ ಸ್ವಾಭಿಮಾನವನ್ನು ಕೂಡ ತೋರಿಸಿದಂತಹ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಚುನಾವಣಾ ಆಯೋಗಕ್ಕೆ ದಾರಿ ಮಾಡ್ಕೊಡ್ತಾರೆ. She is accepting the order request of the teachers and proposing same to the election commission. On that proposal of CS, Chief Secretary of Karnataka, the election commission will agree to remove the teachers from BLO and all election officials work, and election commission will put RSS karyakartas, volunteers and private persons. Who are the private persons? Hired persons. ಇದು ನಾವು ಈ ಇಡೀ ವ್ಯವಸ್ಥೆಯನ್ನ ಹೆಂಗ್ ತಿಂತಾ ಇದೀವಿ, ಅದನ್ನು ಕೊಡಿಸ್ತಾ ಇದೀವಿ, ಇಡೀ ವ್ಯವಸ್ಥೆನ ಕೊಂದು ಹಾಕ್ತಾ ಇದೀವಿ ಅನ್ನೋದಕ್ಕೆ ರಶ್ಮಿ ಮಹೇಶ್, ಶಾಲಿನಿ ರಜನೀಶ್, ಶಿಕ್ಷಕರ ಸಂಘದ ಅಧ್ಯಕ್ಷ, ಇವರೆಲ್ಲ ಇದಕ್ಕೆಲ್ಲ ಪಾಲ್ದಾರಿಗಳು, ಪಾರ್ಟ್ನರ್ಸ್. ಇನ್ನು ಇಲ್ಲಿ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ನಾವು ಶುದ್ಧ ಮತದಾರ ಪಟ್ಟಿಯನ್ನ ತಯಾರಿಸಬೇಕು. ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಶುದ್ಧ ಮತದಾರ ಪಟ್ಟಿ ಅಂದ್ರೇನು? ಇರ್ತಕ್ಕಂಥದ್ದು ಮತದಾರ ಪಟ್ಟಿ ತಪ್ಪು ಅಥವಾ ಸರಿ ಅಂತ ಹೇಳ್ಬೇಕು. ಇದೇನಿದು ಶುದ್ಧ? ಈ ಶುದ್ಧ ಅನ್ನೋ ಪದ ಬಳಸ್ತಾ ಇರೋದು ಅದೇ ಈ ಪ್ರಜಾಪ್ರಭುತ್ವಕ್ಕೆ ಇರೋ ಮಾರಕ. ಈ ಶುದ್ಧ ಅನ್ನೋ ಪದ ಬಳಸ್ತಾ ಇದೆ ಯಾರು ಗೊತ್ತಾ ನಿಮ್ಗೆ? ಹಿಟ್ಲರ್ ಶುದ್ಧ ಆಡಳಿತ, ಶುದ್ಧ ಅಂತ ಹೇಳಿ ಎಲ್ಲಾನು ಶುದ್ಧ ಮಾಡ್ತಾ ಕೊನೆಗೆ ಅವನೇ ಆತ್ಮಹತ್ಯೆ ಮಾಡ್ತಾನೆ. ಅಂತ ಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ. ಈ ಶುದ್ಧ ಅನ್ನೋದು ಇದು ಸಾಂವಿಧಾನಿಕ ಪದ ಅಲ್ಲ. ಸಾಂವಿಧಾನಿಕ ಪದ ಇರತಕ್ಕಂಥದ್ದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್, ಅಂದ್ರೆ ನಕಲಿ ಅಸಲಿ ಇರ್ತಕ್ಕಂಥ ಸರಿ ಅಥವಾ ತಪ್ಪು ಪಟ್ಟಿ, ಸರಿ ಪಟ್ಟಿ ಅಥವಾ ತಪ್ಪು ಪಟ್ಟಿ. ಶುದ್ಧ ಪಟ್ಟಿ ಅನ್ನೋದಾದ್ರೆ ಇದೇ ಒಂದು ನಾಜಿಯಿಸಂ ತೋರಿಸ್ತಾ ಇದೆ, ಮನುಸ್ಮೃತಿಯನ್ನು ತೋರಿಸ್ತಾ ಇದೆ. ಜ್ಞಾನೇಶ್ ಕುಮಾರ್ ಗುಪ್ತಾ ಅವರ ಮನುಸ್ಮೃತಿ, ಜ್ಞಾನೇಶ್ ಕುಮಾರ್ ಅವರ ನಾಜಿಯಿಸಂನ ತೋರಿಸ್ತಾ ಇದೆ. ಇದನ್ನೇ ರಾಹುಲ್ ಗಾಂಧಿ ಹೇಳಿದ್ದು, ನಮ್ಗೆ ಅಧಿಕಾರಕ್ಕೆ ಬಂದ ದಿನ ಮೊದಲು ನೀವು ಫೈಲ್ ಓಪನ್ ಮಾಡ್ತೀವಿ. ಆ ಫೈಲ್ ಓಪನ್ ಮಾಡಿದಾಗ ನಿಮ್ಮ ಈ ಮನುಸ್ಮೃತಿ, ಈ ನಾಜಿಯಿಸಂ ಇವೆಲ್ಲವೂ ಕೂಡ ಉತ್ತರ ಕೊಡ್ಬೇಕಾಗತ್ತೆ, ಅದಕ್ಕೆ ತಕ್ಕ ದಂಡನೆ ಕೂಡ ತಿನ್ಬೇಕಾಗತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ. ಆದ್ರೆ ಜ್ಞಾನೇಶ್ ಕುಮಾರ್ ಮೀಸೆ ಇಲ್ಲ, ಹಂಗೆ ಆದ್ರೂ ಮೀಸೆ ಇಲ್ದಿರೋ ಮೀಸೆಲ್ ಮರೆಯಲ್ಲಿ ನಗ್ತಾ ಇದಾರೆ. ನೀನ್ ಅಧಿಕಾರಕ್ಕೆ ಬಂದ್ರೆ ಅಲ್ವಾ ನೀನು ಅಂತ. ಎಸ್, ಅಧಿಕಾರಕ್ಕೆ ಬಂದ್ರೆ ಅಲ್ವಾ ನೀನ್ ಮಾಡೋದವೆಲ್ಲ, ಅಧಿಕಾರಕ್ಕೆ ಬರ್ದಂಗ್ ನೋಡ್ಕೊತೀವಿ. ಹಂಗಾಗೆ ಕರ್ನಾಟಕದ ಜೋಡೆತ್ತುಗಳು ಅಲ್ಲಿ ಚಸ್ಕಾ ಮಸ್ಕಾ 50-50. ಇಲ್ಲಿ ಜ್ಞಾನೇಶ್ ಕುಮಾರ್ ಈ ತರ ಆಟ. ಆದ್ರೂ ಎಲ್ಲರಿಗೂ ಒಂದು ಆಟ ಇದೆ, ಆಟ ಕೊನೆ ಆಗತ್ತೆ. ಓವೈಸಿ ಜೊತೆ ಕಾಫಿ ಕುಡಿದು ಫೋಟೋನ ಈ ಹಿಟ್ಲರ್ ಮನುಸ್ಮೃತಿಯ ಮೈಂಡ್ ಸೆಟ್ ಇರ್ತಕ್ಕಂಥ
ಜ್ಞಾನೇಶ್ ಕುಮಾರ್ OIC ಫೋಟೋ ಹಾಕೋತಾರೆ, ಇವನ ಈ ವಿರೋಧ ಪಕ್ಷ ನಾಯಕರನ್ನ ಭೇಟಿಯಾದ ಅಂತ ಹಾಕೋತಾರೆ. ಆದ್ರೆ ಕಾಂಗ್ರೆಸ್ನ ನಾಯಕರು, ಬೇರೆ ಯಾವುದೇ ನಾಯಕರು ಹೋಗಿರ್ತಕ್ಕಂಥ ಫೋಟೋವನ್ನ ಹಾಕೋದಿಲ್ಲ. ಅವರು ಯಾರು ಹೋದ್ರು ಅವ್ರಿಗೆ ಭೇಟಿ ಮಾಡೋಕೆ ಅವಕಾಶ ಕೊಡಲ್ಲ. ಇನ್ನು ಪ್ರಶಾಂತ್ ಕಿಶೋರ್ ಬಿಜೆಪಿ ಕಳಿಸ್ತಕ್ಕಂಥ ಏಜೆಂಟ್ ಚೇಲ, ಈ ಚೇಲ ಈಗ ಮಾತನಾಡ್ತಾ ಇಲ್ಲ. ನಿನ್ನೆ ಏನೋ ಬಹಳ ಜೋರಾಗಿ ಹೇಳಿದ್ರು ಅವರು. ಸೊ ನೀವು ಈ ಪಟ್ಟಿ, ಮತದಾರರ ಪಟ್ಟಿ ಶುದ್ಧ ಅಲ್ಲ ಅನ್ನೋದಾದ್ರೆ, ಅಶುದ್ಧ ಅನ್ನೋದಾದ್ರೆ, ಲೋಕಸಭಾ ಚುನಾವಣೆ ಮತ್ತೆ ಈಗ ನಡೆದಿರ್ತಕ್ಕಂಥ ಎಲ್ಲಾ ಚುನಾವಣೆಗಳು ಅಶುದ್ಧವೇ? ಸೊ ಹಾಗಾದ್ರೆ ಈ ಸರ್ಕಾರಗಳಲ್ಲಿ ಅಶುದ್ಧ ಸರ್ಕಾರಗಳೇ ಇವೋ? ಹಾಗಾದ್ರೆ ಈ ಸರ್ಕಾರಗಳು ಇರಬೇಕಾ ಇವು ಅಂತ ಪ್ರಶ್ನೆಗಳು ಕೂಡ ಕೇಳಿ. ಆದ್ರೆ ಇವತ್ತು ಇಡೀ ಬಿಹಾರ ಬೀದಿಗಿಳಿದು ಟೈರ್ ಬೆಂಕಿ ಹಾಕಿ ಇಡೀ ರಸ್ತೆಯನ್ನ ತಡೆದು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ರೆ, ಎಲ್ಲಿದ್ರು ಈ ಮಿಸ್ಟರ್, ಎಲ್ಲಿದ್ರು ಇವರು PK OIC ಎಲ್ಲಿದ್ರು? ಸೊ ಇವರೆಲ್ಲ ಏನಂದ್ರೆ ಇವರು ಏಜೆಂಟ್ಗಳು, ಇವರು ಬಿಜೆಪಿ ಏಜೆಂಟ್. ಈ ಏಜೆಂಟ್ಗಳು ನಮ್ಮ ಚಳುವಳಿಯನ್ನ ಕೊಂದು ಹಾಕ್ತವೆ, ನಮ್ಮ ಹೋರಾಟವನ್ನ ಕೊಂದು ಹಾಕ್ತವೆ, ನಮ್ಮ ಸೈದ್ಧಾಂತಿಕಗಳನ್ನ ಕೊಂದಾಕ್ತವೆ, ಪ್ರಜಾಪ್ರಭುತ್ವನ ಕೊಂದಾಕ್ತವೆ. ಸೊ ಇವತ್ತು ಏನು 9ನೇ ತಾರೀಕು, ಜುಲೈ 9ನೇ ತಾರೀಕು, ಮುಂದಿನ ಆಗಸ್ಟ್ 9ನೇ ತಾರೀಕುವರೆಗೂ ಈ ಚಳುವಳಿ ಹೀಗೆ ನಡಿಬೇಕು. ಸುಪ್ರೀಂ ಕೋರ್ಟ್ ಕೂಡ ಅರ್ಥ ಆಗ್ಬೇಕು. ಭಾರತದ ಜನರ ಓಟ್ನ ಕಿತ್ಕೊಳ್ಳಾಗ್ತಾ ಇದೆ, ನಾಗರಿಕತ್ವವನ್ನು ಕಿತ್ಕೊಳ್ತಾ ಇದೆ ಅಂತ ಹೇಳ್ಬೇಕು. ಅದರ್ಥ. ಅದಕ್ಕೆ ನಾನು ಹೇಳಿದ್ದು ಕ್ವಿಟ್ ಇಂಡಿಯಾ ಶುರುವಾಗಿದೆ ಇವತ್ತು. ಕ್ವಿಟ್ ಇಂಡಿಯಾ. ಯಾರ್ಯಾರು ಕ್ವಿಟ್ ಮಾಡಬೇಕು? ಮೋದಿ, ಅಮಿತ್ ಶಾ, ಜ್ಞಾನೇಶ್ ಕುಮಾರ್. ಸೊ ಯಾರ್ಯಾರು ಈ ದೇಶದ ಪ್ರಜಾಪ್ರಭುತ್ವ ನಾಶ ಮಾಡಕ್ ಹೊರಟಿದ್ರು, ಯಾರ್ಯಾರು ಈ ದೇಶದ ಒಂದು ಸಮಾಜವಾದವನ್ನ ನಾಶ ಮಾಡಕ್ ಹೊರಟಿದ್ರು, ಯಾರ್ಯಾರು ಈ ದೇಶದ ಜಾತ್ಯತೀತ ತತ್ವವನ್ನು ನಾಶ ಮಾಡಕ್ ಹೊರಟಿದ್ರು, ಸೊ ಅವರೆಲ್ಲರೂ ಕ್ವಿಟ್ ಇಂಡಿಯಾ ಅಂತ ನಾವು ಹೇಳ್ಬೇಕು. ಇವತ್ತು ನನ್ನ ಕಾರ್ ಸರ್ವಿಸ್ಗೆ ನಾನು ಕೂತಿದ್ದೆ, ಅರ್ಧ ದಿನ ಅಲ್ಲಿ ಕೂತಿದ್ದೆ. ಆ ಸರ್ವಿಸ್ ಇದೆ, ಶೋರೂಮ್ ಇದೆ. ಆ ಶೋರೂಮ್ ಅಲ್ಲಿ ಜನ ಕಾರ್ ತಗೊಳಕ್ ಬರ್ತಾನೆ ಇಲ್ಲ. ಜನ ಕಾರ್ ತಗೊಳಕ್ ಬರ್ತಾನೆ. ಆದ್ರೆ ಬಿಜೆಪಿಯ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಒಂದು ಸುಳ್ಳು, ಪುಂಖಾನುಪುಂಖವಾಗಿ ಸುಳ್ಳು ಇವ್ರ ಮನೆ ದೇವರು, ಸುಳ್ಳಿನಿಂದಲೇ ಜೀವನ, ಸುಳ್ಳಲ್ಲೇ ಜೀವನ, ಸುಳ್ಳೇ ಉಸಿರು, ಸುಳ್ಳೇ ಮಂತ್ರ, ಸುಳ್ಳೇ ಮಾತು, ಸುಳ್ಳು. ಏನು ಹೇಳ್ತಾರೆ ಅಂದ್ರೆ ಟ್ವಿಟರ್ ಅಲ್ಲಿ, ಆಟೋಮೊಬೈಲ್ ಕ್ಷೇತ್ರ ಜಿಗಿತಾ ಇದೆ, ಜಿಗಿತಾ ಇದೆ. ಕಾರುಗಳ ಸಂಖ್ಯೆ ಮಾರಾಟ ಬಹಳ ದುಪ್ಪಟ್ಟಾಗಿದೆ ಅಂತೇಳಿ. ನಾನು ಇವತ್ತು ಅದನ್ನೇ ಕೇಳಿದೆ. ಅಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ರು ಗಣಪತಿ ಅಂತ ಹೇಳಿ. ಸೊ ಅವರೆಲ್ಲ ಕೇಳಿದೆ, ನಿಮ್ಗೆ ಹೇಗಿದೆ ನಿಮ್ಮ ಸೆಲ್ಲಿಂಗ್ ಅಂದ್ರೆ? ಏನ್ ಹೇಳ್ತೀರಾ, ಯಾಕೆ ಹೇಳ್ತೀರಾ, ಅವೆಲ್ಲ ಮಾತಾಡಬಾರ್ದು ಬಿಡಿ ಅಂತ. ಕಣಿಗೆ ಕಾಣಿಸುತ್ತೆ ಯಾರು ಬರ್ತಾ ಇಲ್ಲ. ಅವರೇ ಕುತ್ಕೊಂಡು ಅವರೇ ಮೀಟಿಂಗ್ ಮಾಡ್ಕೊಂಡು ಹೆಂಗೆ ಸೇಲ್ಸ್ ಅಪ್ ಮಾಡೋದು, ಸೇಲ್ಸ್ ಅಪ್ ಮಾಡೋದು. ಸೇಲ್ಸ್ ಅಪ್ ಮಾಡಕ್ಕಾಗ ಆ ಪ್ರೆಸೆಂಟ್ ತಡ್ಕೊಳಕ್ಕಾಗದ ಕೆಲಸನೇ ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಈ ದೇಶದ ಸ್ಥಿತಿ. ಸೊ ಇಂಥ ಪರಿಸ್ಥಿತಿ ನಡುವೆನೆ ಇವತ್ತು ಗುಜರಾತ್ನಲ್ಲಿ ಸೇತುವೆ ಕುಸಿದು, ಕಳೆದ ಒಂದು ವರ್ಷದ ಹಿಂದೆ ಇದ್ದಂತ ಸೇತುವೆ ಕುಸಿದು 10 ಜನ ಸಾವನ್ನಪ್ಪಿದ್ದಾರೆ. 5-6 ಕಾರುಗಳು ನದಿ ಬಿದ್ದಿದೆ. ಒಂದು ವೆಹಿಕಲ್ ಅಲ್ಲೇ ಬಂದು ನಿಂತ್ಕೊಂಡು. ಅಂದ್ರೆ ಗುಜರಾತ್ ಮಾಡೆಲ್ ಗೊತ್ತಾಯ್ತಾ? ಗುಜರಾತ್ ಮಾಡೆಲ್ ಅಂತ ಹೇಳ್ತಿರ್ಲಿಲ್ಲ. ಈ ಸೇತುವೆ ದುರಂತದ ಬಗ್ಗೆ ಇನ್ನು ಸಪರೇಟ್ ವಿಡಿಯೋ ಕೊಡ್ತೀನಿ. ನಿಮ್ಗೆ ಒಂದು ಅಪ್ಡೇಟ್ ಅಷ್ಟೇ, ಇದನ್ನ ಪೋಸ್ಟ್ ಕೂಡ ಹಾಕ್ತೀನಿ. ಕೆಲವೊಂದು ನಾವು ವಿಸ್ತೃತವಾಗಿ ಹೇಳಕ್ಕಾಗದಾಗ ಪೋಸ್ಟ್ ಕೂಡ ಹಾಕಿರ್ತೀವಿ. ಆ ಪೋಸ್ಟ್ಗಳನ್ನ ಕೂಡ ನೋಡಿ, ಶಾರ್ಟ್ಸ್ಗಳನ್ನ ನೋಡಿ, ವಿಸ್ತೃತ ವಿಡಿಯೋಗಳನ್ನ ಕೂಡ ನೋಡಿ, 1 ನಿಮಿಷದಲ್ಲಿ ಕೂಡ ಒಂದು ಎಕ್ಸ್ಪ್ಲೈನ್ ಮಾಡಿರ್ತೀವಿ. ಆ ಪ್ರಯತ್ನ ಕೂಡ ಮಾಡಿರ್ತೀವಿ ಸಾಧ್ಯವಾದ. ಯಾಕಂದ್ರೆ ನಾವು ಒಂದು ಸಣ್ಣ ಮೀಡಿಯಾ, ದೊಡ್ಡ ಮೀಡಿಯಾ ಹೊಸಲ್ಲ, ಕೋಟ್ಯಾಂತರ ಬಂಡವಾಳದ ಮೀಡಿಯಾ. ನಮ್ಮ ಪ್ರಯತ್ನ ಎಷ್ಟು ಸಾಧ್ಯ ನಿಮ್ಗೆ ಅಷ್ಟು ಸತ್ಯ ಹೇಳ್ಬೇಕು, ಎಷ್ಟು ಸಾಧ್ಯವಾದ ಒಳ್ಳೆ ವಿಶ್ಲೇಷಣೆ ಕೊಡಬೇಕು, ಅಷ್ಟು ಮಾಹಿತಿಗಳನ್ನು ನಿಮ್ಗೆ ಕೊಡಬೇಕು. ಎಚ್ಚೆತ್ಕೊಳ್ಳಿ, ಕ್ವಿಟ್ ಇಂಡಿಯಾ ಶುರು ಮಾಡಿ. ರೈತ ಚಳವಳಿ ನಡೀತಾ ಇದೆ, ಭಾರತ್ ಬಂದ್ ಆಗಿದೆ, ಜನ ಬೀದಿಗಿಳಿದರೆ. ಜ್ಞಾನೇಶ್ ಕುಮಾರ್ ಗುಪ್ತಾ ಈಗ ಭಾರತ ಬಿಟ್ಟು ಓಡ್ಬೇಕಾಗಿದೆ. ಓಡಿಸಿ. ನಮಸ್ಕಾರ.